ಹಾಯ್ ಫ್ರೆಂಡ್ಸ್, ಇವತ್ತು ಅಂದರೆ ಮಂಗಳವಾರದ ವಿಡಿಯೋ. ಸೊ ಮಂಗಳವಾರ ಅಂಗಾರಿಕ ಸಂಕಷ್ಟಿ ಚತುರ್ಥಿ ಇತ್ತು. ಸೊ ಹಾಗಾಗಿ ಬೇಗ ಬೆಳಗ್ಗೆ ಎದ್ದು ಪೂಜೆ ಮಾಡಿಕೊಂಡೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅಂಗಾರಿಕ ಸಂಕಷ್ಟಿ ಮಂಗಳವಾರ ಬಂದಿದೆ. ಸೊ ಸಂಕಷ್ಟ ಚತುರ್ಥಿ ಇವತ್ತು. ನಾನು ಪ್ರತಿ ಸಲನೂ ಉಪವಾಸ ಮಾಡ್ತೀನಿ. ಇವತ್ತು ಕೂಡ ಉಪವಾಸ ಮಾಡೋಣ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಸ್ನಾನ ಮಾಡಿ ಪೂಜೆ ಆದಮೇಲೆ ಟೀ ಇಲ್ಲ ಕಾಫಿ ಕುಡಿಯೋಣ ಅಂತ ಹೇಳಿ ಇವಾಗ ಕಾಫಿಗೆ ಇಟ್ಟಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಯಾಕಂದರೆ ಸ್ನಾನ ಮಾಡಿ ಕಾಫಿ ಟೀ ಕುಡಿಬೇಕಲ್ಲ, ಹಾಗಾಗಿ ಸ್ನಾನ ಆಗಿ ಪೂಜೆ ಆಗಿಬಿಟ್ರೆ ಟೀ ಕಾಫಿ ಕುಡ್ಕೋಬೋದು. ಇಲ್ಲಾಂದರೆ ಒಂಥರ ಅನಿಸ್ತಾ ಇರುತ್ತೆ, ಖಾಲಿ ಅನಿಸ್ತಾ ಇರುತ್ತೆ. ಸೊ ಇವಾಗ ಕಾಫಿ ಕುಡಿದ್ಬಿಟ್ಟು ನಮ್ಮ ಮನೆಯವರು ಅವಾಗಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆನೇ. ಏನ್ರಿ, ನೀವು ನನ್ನ ಕಡೆಯಿಂದ ಇವ್ರಿಗೂ ಕಾಫಿ ಟೀ ಕೊಡೋದು ಲೇಟ್ ಆಯಿತು. ಎಲ್ಲ ಜೋಡಿಸ್ಕೊತಾ ಇದ್ದಾರೆ. ಸೊ ಇನ್ನು ಹೊರಡೋದು ಸ್ವಲ್ಪ ಇನ್ನೂ ಲೇಟಾಗಿದೆ. ಮನೆಯೆಲ್ಲ ನೋಡಿದ್ರೆ ಏನಂತೀರಾ, ಎಲ್ಲ ಸಾಮಾನು ತುಂಬ್ಕೊಂಡಿದೆ ಮನೆಯಲ್ಲಿ. ಇವಾಗ ಅರೆ, ನಿಮಗೆ ಬಾಕ್ಸಿಗೆ ಏನು ಮಾಡ್ಕೋಬೇಕಾ? ಹಾಂ, ನಾನು ಹಣ್ಣು ಮತ್ತು ಏನಾದರೂ ತೊಗೊಬರ್ತೀನಿ. ನಿಮ್ಗೇನು ಮಾಡ್ಕೋಬೇಕು ಹೇಳಿ ಫಸ್ಟು ರೀ. ನಿಮ್ಗೆ ಬೇಡವಾ? ಅಲ್ಲೇ ಏನಾದರೂ ತಿನ್ಕೋತೀರಾ? ಟಿಫನ್ ಏನು ಮಾಡಬೇಕು ಹೇಳ್ರಿ. ಸೊ ಇವಾಗ ಬಾಕ್ಸ್ ತೊಗೊಂಡು ಹೋಗ್ತೀವಲ್ಲ ಡೈಲಿ ಫ್ರೆಂಡ್ಸ್, ಬಾಕ್ಸ್ ತೊಗೊಂಡು ಹೋಗ್ತೀವಲ್ಲ, ಇನ್ನೇನು ಇವರಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡೋಣ. ಸಾಂಬಾರಂತೂ ಮಾಡಿಟ್ಟು ಹೋಗ್ತೀನಿ, ಏನೇನಾಗುತ್ತೋ ಗೊತ್ತಿಲ್ಲ. ಇನ್ನು ಈರುಳ್ಳಿ ಟೊಮೊಟೊ ಎಲ್ಲ ತೊಗೊಂಬಂದಿದ್ದಾರೆ, ಎಲ್ಲ ತೆಗೆದಿಡಬೇಕು. ಇನ್ನೊಂದು ಸ್ವಲ್ಪ ತರಕಾರಿ ಹೇಳಿದ್ದೀನಿ ತರಲಿಕ್ಕೆ, ಇವಾಗ ಹೋಗ್ತಾರೆ. ನೋಡಿ ಚೆನ್ನಾಗಿದೆ ಟೊಮೊಟೊ ಹಣ್ಣು. ಇವಾಗ ಫಸ್ಟ್ ಕಾಫಿ ಕುಡ್ಕೊಂಬಿಡೋಣ. ಈ ನಮ್ಮ ಮನೆಯವರು ಅವಸರ ಮಾಡ್ತಾ ಇದ್ದಾರೆ. ಫಸ್ಟ್ ಅವ್ರಿಗೆ ಕೊಟ್ಬಿಡೋಣ ಕಾಫಿ. ತೊಗೊಳ್ರಿ. ಬ್ರೆಡ್ಡಿಗೆ ತಿಂತೀರಾ? ತೊಗೊಳ್ರಿ. ಸಮಾಧಾನನಾ? ಸೊ ನನಗೆ ಮಗ್ಗಲಿ ಹಾಗೆ ಈ ಹಾಲು ಕಾದಿದೆ. ಈ ಹಬೆ ಹೋಗುತ್ತಲ್ಲ, ಸೊ ಅಮ್ಮ ಹೇಳ್ತಾರೆ ಹಬೆ ಹೋಗಬಾರ್ದು, ತಟ್ಟೆನ ಮುಚ್ಚಿಡಬೇಕು ಅಂತ ಹೇಳಿ. ಗೊತ್ತಿಲ್ಲ ನೆಕ್ಸ್ಟು ಏನಕ್ಕೆ ಅಂತ ಕೇಳ್ತೀನಿ. ಇವಾಗ ಬೇಗ ಬಿಸಿ ಸ್ಟ್ರಾಂಗ್ ಕಾಫಿ ಕುಡಿಯೋಣ ಫ್ರೆಂಡ್ಸ್. ಕಾಫಿ ಎಲ್ಲ ಕುಡ್ದು ಆಯಿತು ಫ್ರೆಂಡ್ಸ್. ಇವಾಗ ಸಾಂಬಾರು ಮಾಡಿ ಹೋದರೆ ಚೆನ್ನಾಗೆ. ಸೊ ಯಾಕಂದರೆ ಇವತ್ತು ಸಂಕಷ್ಟಿ, ಸೊ ಉಪವಾಸ ಇರ್ತೀನಿ, ಹಣ್ಣು ಹಂಪಲು ತಿಂದಿರ್ತೀನಿ. ಆದರೆ ಮತ್ತೆ ನಾನು ನೈಟ್ ಬರೋದು ನಿಮಗೆಲ್ಲ ಗೊತ್ತೇ ಇದೆ, ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬಂದು ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಕೊಟ್ಟು ನಾನು ಊಟ ಮಾಡೋ ತನಕ ಇನ್ನು ನನಗೆ ಫುಲ್ ಸುಸ್ತಾಗ್ಬಿಡುತ್ತೆ. ಹಾಗಾಗಿ ಇವಾಗ ಯೋಚನೆ ಮಾಡಿಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ. ಬೇಳೆ, ಟೊಮೊಟೊ ಹಾಗೆ ಈರುಳ್ಳಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ತರಕಾರಿ ತರ್ತಾ ಇದ್ದಾರೆ ಒಂದವೇ. ಸೊ ಅಲ್ಲಿ ತನಕ ಬೇಳೆ ಬೇಯಿಸ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ಬೇಳೆಗೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಸೊ ಕುಕ್ಕರಲ್ಲೇ ನಾನು ಜಾಸ್ತಿ ಇಡೋದು, ಬೇಗ ಅಡುಗೆಗಳು ಕೂಡ ಆಗ್ತವೆ ಅರ್ಜೆಂಟಿಗೆ. ನೋಡಿ, ಈ ಟ್ರೈಪಾಡು ಅಮ್ಮನ ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಚಿಕ್ಕದು, ಇಲ್ಲಾಂದರೆ ಚೆನ್ನಾಗಾಗೋದು. ಮೊನ್ನೆ ಅಲ್ಲಿ ಹೋಗಿದ್ನಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ, ಸೊ ತೊಗೊಂಡು ಹೋಗಿದ್ದೆ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಬೇಳೆ ಬೇಯ್ಕೊಳ್ಳುತ್ತೆ. ಬೇಳೆ ಎಲ್ಲ ಬೆಂದು ನುಗ್ಗೆಕಾಯಿ, ಕ್ಯಾರೆಟು, ಬೀನ್ಸು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ತರಕಾರಿಗಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ ತುರಿದು ಹಾಕೋದಕ್ಕಿಂತ ಈ ಥರ ತರ್ತರಿಯಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಪ್ರತಿ ಸಲವೂ ಇದೇ ಥರ ತರ್ತರಿಯಾಗಿ ರುಬ್ಬಿ ಹಾಕೋದು. ಹಾಗೆ ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಅಂದರೆ ತರಕಾರಿ ಎಲ್ಲ ಬೆಂದಾದಮೇಲೆ ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಕುದಿಸ್ಬೇಕು ಅಂದಾಗ ಸಾಂಬಾರು ಪುಡಿ ಹಾಕಬೇಕು ಲಾಸ್ಟಿಗೆ. ಸೊ ಲಾಸ್ಟಿಗೆ ಸಾಂಬಾರು ಪುಡಿ ಹಾಕಿ ಒಂದು 5 ನಿಮಿಷ ಬಿಟ್ಟು ಒಗ್ಗರಣೆ ಹಾಕಿ ಈ ಥರ ತಟ್ಟೆ ಮುಚ್ಚಿಬಿಟ್ಬಿಡಬೇಕು. ಸಖತ್ತಾಗಿರುತ್ತೆ ಸಾಂಬಾರು.
ಸಂಕಷ್ಟಿ ಚತುರ್ಥಿ ಇರೋದ್ರಿಂದ ನಾನು ಉಪವಾಸ ಇದ್ದೆ. ಸೊ ಇವರಿಗೆ ಬಾಕ್ಸಿಗೆ ತೊಗೊಂಡು ಹೋಗಲೇಬೇಕಲ್ಲ ಏನಾದರೂ ಅಂತ ಹೇಳಿ, ಮತ್ತು ಚಪಾತಿ ಎಲ್ಲ ಮಾಡ್ಕೊಂಬಿಟ್ರೆ ತುಂಬಾ ಇದು ಆಗ್ಬಿಡುತ್ತೆ ಅಂತ ಹೇಳಿ ಹೆಂಗೂ ಸಾಂಬಾರು ಮಾಡ್ತಾಯಿದ್ದೆ. ಸೊ ಸಾಂಬಾರು ಮತ್ತು ಅನ್ನ ಮಾಡಿಕೊಂಡೆ. ಸೊ ಇವ್ರಿಗೆ ಕೇಳ್ತಾ ಇದ್ದೆ, ನೋಡಿ ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ. ಅಂದರೆ ಒಂದೇ ಬಾಕ್ಸಲ್ಲಿ ಸಾರು ಹಾಕಿಬಿಡು ಮತ್ತು ಇನ್ನೇನು ಅಂತ ಹೇಳಿದ್ರು. ನೋಡಿ ಮತ್ತು ಅಂದರೆ ಸ್ವಲ್ಪ ಹೊತ್ತು ಆದಮೇಲೆ ಡ್ರೈ ಆಗಿಬಿಡುತ್ತೆ, ಸ್ವಲ್ಪ ಜಾಸ್ತಿ ಸಾರೇ ಹಾಕ್ಕೊಂಡೆ. ಹಾಗೆ ನಾನು ಬೆಳಗ್ಗೆ ಇದ್ದಾಗಿಂದನೂ ಪೂಜೆ ಅದು ಇದು ಎಲ್ಲ ಕೆಲಸ ನಡೀತಾನೇ ಇತ್ತು. ಕೆಲ್ಸಕ್ಕೆ ಹೋಗೋದು ಉಪವಾಸ ಬೇಡ, ಆಗುತ್ತೋ ಇಲ್ವೋ, ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆನೇ ಇರ್ತೀಯಾ ಅಂತ ಇವರು ಹೇಳಿದರು, ಅಮ್ಮನೂ ಹೇಳಿದರು. ಸೊ ನಾನು ಕೇಳಿಲ್ಲ, ಯಾಕಂದರೆ ಮನಸ್ಸು ಒಪ್ಪಲ್ಲ ಅದು. ಪ್ರತಿ ಸತಿನೂ ಮಾಡ್ತಾ ಇರ್ತೀವಲ್ಲ, ಒಂಥರ ಏನೋ ಅಸಮಾಧಾನ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲ ಮಾಡ್ತೀನಿ, ಹೆಂಗೂ ಬಾಳೆಹಣ್ಣೆಲ್ಲ ಇದ್ದಾವೆ, ಸೊ ಹಣ್ಣೆಲ್ಲ ತೊಗೊಂಡು ಹೋಗ್ತೀನಿ, ತಿನ್ಕೋತೀನಿ, ಮಾಡ್ತೀನಿ ಅಂತ ಹೇಳಿ ಮಾಡಿದ್ದು. ಸೊ ಇಲ್ಲಿ ಬಾಳೆಹಣ್ಣು, ಹಾಲು, ಸಕ್ಕರೆ, ಇನ್ನು ಮೊಸರು ಇದ್ದಿದ್ರೆ ಚೆಂದ ಇರೋದು. ಹಾಗೆ ದ್ರಾಕ್ಷಿ ಗಾಡಿಯಲ್ಲಿ ಅಕಸ್ಮಾತಾಗಿ ಹೊಟ್ಟೆ ಹಸಿವು ಆದರೆ ಅಂತ ಹೇಳಿ ಒಣ ದ್ರಾಕ್ಷಿ ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡೆ. ಬಾಳೆಹಣ್ಣು ಇಲ್ಲೇ ತಿನ್ನಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ, ಅದನ್ನು ಕೂಡ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ನನ್ನ ಮಗಳಿಗೂ ಅವಳಿಗೂ ತುಂಬಾ ಇಷ್ಟ. ಬಟ್ ಅವಳಿಗೆ ಮೊಸರು ಹಾಕಿದರೆ ಇನ್ನೂ ಸಖತ್ತಾಗಿ ಇಷ್ಟ ಆಗೋದು. ಬಟ್ ಏನು ಮಾಡೋಣ, ಇನ್ನು ಮೊಸರು ಇಲ್ಲ, ನಾವು ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಪಟ ಅದು ಮಾಡಿಕೊಂಡೆ. ಇನ್ನು ಸಾಮಾನೆಲ್ಲ ಗಾಡಿಯಲ್ಲಿ ಇಡಬೇಕಿತ್ತು, ಅದಕ್ಕೆ ತಿನ್ಕೊಂಡಿಲ್ಲ ನಾನು. ಫ್ರೆಂಡ್ಸ್, ಬೇಗ ತಿನ್ನೋಣ ಅಂತ ತೊಗೊಂಡು ಬಂದಿದ್ದೆ. ಅಂದರೆ 11 ಗಂಟೆ ಅಷ್ಟೊತ್ತಿಗೆ ತಿನ್ನೋಣ ಅಂತ ನೋಡಿ ತೊಗೊಂಡು ಬಂದೆ. ಮನೇಲಿ ತಿನ್ನೋಕ್ಕಾಗಿಲ್ಲ, ಟೈಮ್ ಆಯಿತು, ಮತ್ತು ಐಟಮ್ಸ್ ಎಲ್ಲ ಗಾಡಿಯಲ್ಲಿ ಇಡಬೇಕು ಅಂತ ಹೇಳಿ ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಬಂದೆ. ಅಯ್ಯೋ, ಇದು ಒಂಥರ ತುಂಬ ಹಣ್ಣಾಗಿತ್ತು. ಸೊ ಇವಾಗ ಇವರು ಊಟ ಮಾಡ್ತಾಯಿದ್ದಾರೆ. ಇವಾಗ 2:30-3 ಗಂಟೆ ಆಗಿಬಿಟ್ಟಿದೆ. ನಾನು ಉಪವಾಸ ಅಲ್ಲ, ಆವಾಗಲಿಂದ ಇವ್ರು ತಿನ್ನು ಅಂತ ಅಂದರು, ತಿನ್ನೋಕ್ಕೆ ಆಗಿಲ್ಲ. ಇವಾಗ ತಿಂತಾಯಿದ್ದೀನಿ. ಸೊ ಹೊಟ್ಟೆ ಹಸಿದ್ರೆ ಇವಾಗ ಸ್ವಲ್ಪ ದ್ರಾಕ್ಷಿ ಅಷ್ಟೇ ತಿಂದ್ಕೊಂಡೆ. ನೋಡೋಣ, ಏನಾದರೂ ಕಬ್ಬಿನ ಹಾಲು ಇದ್ದರೆ ಕುಡಿದು ಶಕ್ತಿಯನ್ನು ಬೆಳೆಸ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಮೊಸರು ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ಮೊಸರು ಇರಲಿಲ್ಲ, ಹಾಲು, ಸಕ್ಕರೆ. ಇವ್ರಿಗೆ ಬಾಕ್ಸಲ್ಲೇ ಕಲಿಸ್ಕೊಂಡು ಬಂದಿದ್ದೆ. ಏನ್ರಿ, ಚೆನ್ನಾಗೈತಾ? ಸೂಪರಾ? ಹಾಂ, ನಾನು ತಿನ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ತುಂಬ ಹಾಲು ಹಾಕ್ಕೊಂಡು ಬಂದಿದ್ದೆ. ನಿಮ್ಗಿನ್ನೂ ಸಾರು ಬೇಕಿತ್ತಾ? ಬೇಡಲ್ಲ. ಅದರಲ್ಲ ಫ್ರೆಂಡ್ಸ್, ಉಪವಾಸದ ದಿನವೂ ನನಗೆ ಮನೆಗೆ ಬರೋದು ರಾತ್ರಿ 11 ಗಂಟೆ ಆಯಿತು. ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಮಕ್ಕಳಿಗೆ ಮೊಸರು ಮತ್ತು ಅನ್ನ, ಮೋದಕ ಎಲ್ಲ ಇಟ್ಟು ಪೂಜೆ ಮಾಡಿಬಿಡಿ ಅಂತ ಹೇಳಿದ್ದೆ. ಪೂಜೆ ಎಲ್ಲ ಮಾಡಿದರು, ನಮಸ್ಕಾರ ಮಾಡಿ ನಾನು ಊಟಕ್ಕೆ ಹಾಕ್ಕೊಂಡೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಗೊತ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.